ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ. ಸೊ ಫೈನಲ್ ಆಗಿ ರಿಸಲ್ಟ್ ಬರುತ್ತೆ. ಸೊ ನಾವೆಲ್ಲ ಕಾಯ್ತಾ ಇದ್ದೀವಿ. 6 ಕಂಟೆಸ್ಟೆಂಟ್ಸ್ ಇದ್ದಾರೆ. ಎಲ್ಲರಿಗೂ ಅವ್ರವ್ರದ್ದು ಅಂತ ಫೇವ್ರೇಟ್ ಕಂಟೆಸ್ಟೆಂಟ್ ಇದ್ದೇ ಇದ್ದಾರೆ. ಸೊ ಇಷ್ಟು ಕಂಟೆಸ್ಟೆಂಟಲ್ಲಿ ಯಾರು ಬರ್ಬೋದು ಅಂತ ಒಂದು ಸಣ್ಣ ಅನಲೈಸು ನನ್ನ ಸೈಡಿಂದ. ಸೊ ನಾನು ಇವಾಗ ಟಾಪ್ 6 ಅಂದಿದ ತಕ್ಷಣ ಧನುಷ್ ಇದ್ದಾರೆ, ಕಾವ್ಯ ಇದ್ದಾರೆ, ಮ್ಯೂಟೆಂಟ್ ರಘು ಇದ್ದಾರೆ, ಅಶ್ವಿನಿ ಅವರಿದ್ದಾರೆ, ರಕ್ಷಿತಾ ಇದ್ದಾರೆ, ಗಿಲ್ಲಿ ಅವರಿದ್ದಾರೆ. ಸೊ ಎಲ್ಲರಿಗೂ ಗೊತ್ತಿರೋ ಪ್ರಕಾರದಲ್ಲಿ ಅಂದರೆ ಒಂದು ಸರ್ಟೇನ್ ಗ್ರೂಪ್ ಆಫ್ ಪೀಪಲು ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಹೇಳ್ತಾ ಇದ್ದಾರೆ ಅಂದರೆ, ಸೊ ಫಸ್ಟಲ್ಲಿ ಬರೋದು ಗಿಲ್ಲಿಯವ್ರ ಹೆಸರು, ಸೆಕೆಂಡು ರಕ್ಷಿತಾ ಅವರು, ಥರ್ಡು ಅಶ್ವಿನಿ. ಸೊ ಇಲ್ಲಿ ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಈ 3 ಜನ ಕಾಂಪಿಟೇಟರ್ಗಳು. ಇವ್ರು 3 ಜನ ಟಾಪ್ 1 ಅಲ್ಲಿ ಆ್ಯಕ್ಚುಲಾಗಿ ಡಿಸರ್ವಿಂಗ್ ಪರ್ಸನು ಅಂತ ತುಂಬ ಡಿಸ್ಕಷನ್ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇಲ್ಲಿ ಮ್ಯೂಟೆಂಟ್ ರಘು ಇದ್ದಾರೆ. ಆ್ಯಕ್ಚುಲಿ ನಾವು ಒಂದು ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ, ಒಂದು ಒಳ್ಳೆ ಪರ್ಸ್ನಾಲಿಟಿ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಗೆಲ್ಲಿಸ್ಬೇಕಾಗಿರೋದು ಯಾರನ್ನ? ಮ್ಯೂಟೆಂಟ್ ರಘು ಅವ್ರನ್ನ. ಬಿಕಾಸ್ ಟಾಸ್ಕಲ್ಲಿ ಚೆನ್ನಾಗಿದ್ರು, ಎಲ್ಲರಿಗೂ ಅಡುಗೆ ಮಾಡ್ತಾಯಿದ್ರು. ಮತ್ತು ಕೆಲಸ ಅಂದಿದ ತಕ್ಷಣ ಅವ್ರು ಯಾವತ್ತೂ ಯಾರೋ ಬಂದು ನನಗೆ ಹೇಳಲಿ ಅಂತ ನಾನು ಕಾಯಲ್ಲ, ಯಾರೋ ಬಂದು ಹೇಳೋದು ನನಗೆ ಇಷ್ಟನೂ ಆಗಲ್ಲ. ನಾನಾಗೆ ಹೋಗಿ ಕೆಲಸ ಮಾಡ್ತೀನಿ, ನನಗದು ಇಷ್ಟ, ನಾನೇ ಫಸ್ಟು ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ದಟ್ ಯಾರು ನನಗೆ ಬಂದು ಹೇಳೋ ಥರ ಇರಲ್ಲ, ಯಾರ ಹತ್ರನೂ ಹೇಳ್ಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದವರು. ಮತ್ತು ಈ ಎಲ್ಲ ಕಡೆಯೂ ಅವರು ನ್ಯೂಟ್ರಲ್ ಆಗಿದ್ದರು. ಮತ್ತು ಒಂದು ಒಳ್ಳೆ ಡಿಸಿಪ್ಲಿನ್ಡ್ ಮನುಷ್ಯ. ಅಂದರೆ ಒಂದು ಬಿಗ್ ಬಾಸಲ್ಲಿ ಈ ಥರದೊಬ್ಬ ಮನುಷ್ಯ ಇದ್ದರೆ ಆ ಬಿಗ್ ಬಾಸ್ ಕಂಪ್ಲೀಟು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಸೆಟ್ ಮಾಡಿದ ಮನುಷ್ಯ ಅಂತ ನಾನು ಹೇಳ್ಬೋದು. ಮತ್ತು ಧನುಷ್ ಗೌಡ್ರು ಅವ್ರದ್ದು ಟಾಸ್ಕ್ ಬಿಟ್ಟರೆ ಬೇರೆದಿಲ್ಲ ಅವ್ರದ್ದು ಕಂಟೆಂಟು. ಸೊ ಹೋಲ್ ಇದರಲ್ಲಿ ಬಿಗ್ ಬಾಸಲ್ಲಿ ಅವರು ಕಂಟೆಂಟ್ ಅಂತ ಕೊಟ್ಟಿಲ್ಲ, ಆದರೆ ಟಾಸ್ಕ್ ಅಂದರೆ ಆ ಮನುಷ್ಯ ಬಿಟ್ಟರೆ ಬೇರೆಯವರಿಲ್ಲ. ಎಲ್ಲ ಟಾಸ್ಕಲ್ಲೂ ಫುಲ್ 100% ಎಫರ್ಟ್ ಹಾಕಿದ್ದಾರೆ, 100% ಇಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಇವಾಗ ನಮಗೆ ಅಂತ ಯಾವುದೋ ಒಂದು ಇಷ್ಟ ಇರುತ್ತೆ ಕೆಲಸ, ಆ ಕೆಲಸ ಕೊಟ್ಟಿದ ತಕ್ಷಣ ನಾವು ಪಟ ಅಂತ ಮುಗಿಸ್ಬಿಡ್ತೀವಿ. ಬೇರೆ ಕಡೆ ನಮಗೆ ಬೇಡಪ್ಪ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಆ ಥರ ಮನುಷ್ಯ ನನ್ನ ಲೆಕ್ಕದಲ್ಲಿ. ಸೊ ಅದು ಬಿಟ್ಟರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಆ ಟಾಸ್ಕ್ ನನಗೆ ಸಿಗಬೇಕು, ಎಲ್ಲ ಟಾಸ್ಕು ನನಗೆ ಸಿಗಬೇಕು ಅನ್ನೋ ಥರದ್ದು ಮನೋಭಾವನೆ ನಾನು ನೋಡಿದ್ದೀನಿ ಬಿಗ್ ಬಾಸಲ್ಲಿ. ಮತ್ತು ನಮ್ಮ ಕಾವ್ಯ ಅವರು ಅದೇ ಕೊತ್ತಲ್ವಾಡಿ ಮೂವಿ ರೀಸೆಂಟಾಗಿ ಬಂತು. ಸೊ ಕಾವ್ಯ ಅವ್ರಿಗೊಂದು ಫ್ಯಾನ್ ಕ್ಲಬ್ ಇದೆ. ಮತ್ತು ಅದಕ್ಕಿಂತ ಮುಂಚೆ ಡ್ಯಾನ್ಸ್ ಶೋ ವಿನ್ ಆಗಿದ್ದಾರೆ, ಅದು ಸರ್ಟೇನ್ ಬೇಸ್ಡ್ ಫ್ಯಾನ್ ಕ್ಲಬ್ ಇದ್ದಾರೆ. ಅದು ಬಿಟ್ಟರೆ ಸೀರಿಯಲು. ಸೊ ಈ ಫ್ಯಾನ್ ಕ್ಲಬ್ಬಲ್ಲಿದೆ, ಅವರಿಂದ ಓಟ್ ಸಿಗ್ತಾ ಇದೆ. ಮತ್ತು ಎಲ್ಲೋ ಒಂದು ಕಡೆ ಇಷ್ಟು ಜನರಲ್ಲಿ ಇವರು ಹೇಗೋ ಒಂದು ಗ್ರೂಪಲ್ಲಿ ಸೇಫಾಗಿ ಮೇಲೆ ತನಕ ಬಂದರು. ಅದು ಬಿಟ್ಟರೆ ಅಶ್ವಿನಿ ಗೌಡ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಯಾಕಂದರೆ ಅಶ್ವಿನಿ ಗೌಡ್ರದ್ದು ಅವರು ಸ್ವೀಟಾಗೂ ಕೂಡ ಮಾತಾಡ್ತಾರೆ. ಮತ್ತು ಯಾವಾಗ ಮಾತಾಡ್ತಾರಲ್ಲ, ಮಾತಾಡುವಾಗ ಒಂದು ವೆಯ್ಟ್ ಇರುತ್ತೆ. ಹೌದು, ಇವಾಗ ನಾವು ಎಲ್ಲರ ಸ್ಪೀಚು ಸುಮ್ಮನೆ ಕೇಳೋಕ್ಕಾಗಲ್ಲ. ಯಾರಾದರೂ ಬಂದು ಸ್ಟೇಜಲ್ಲಿ ಮಾತಾಡಿದ ತಕ್ಷಣ ಇವರು ಮಾತಾಡಿದಷ್ಟು ಕೇಳಬೇಕು ಅಂತ ಅನಿಸುತ್ತೆ. ಹಾಗೆ ಅಶ್ವಿನಿ ಅವರು ಯಾವಾಗ ಮಾತಾಡ್ತಾರಲ್ಲ, ಹೌದು, ಆ ಮಾತಲ್ಲಿ ವೆಯ್ಟ್ ಇದೆ, ಆ ಮಾತನ್ನ ಕೇಳಬೇಕು ಅಂತ ಅನಿಸುತ್ತೆ. ಯಾಕಂದರೆ ಅವರು ಯೂಸ್ ಮಾಡೋ ಪದ ಬಳಕೆ ಆಗಲಿ, ಮತ್ತು ಸುದೀಪ್ ಅವ್ರನ್ನ ಅಣ್ಣ ಅಂಥೇಳಿ ಆ ಸ್ವೀಟಾಗಿ ಮಾತಾಡ್ತಾರೆ. ಮತ್ತು ಕೋಪದಲ್ಲಿ ಮಾತಾಡ್ತಾರೆ. ಅಶ್ವಿನಿ ಗೌಡ ಅನ್ನೋ ಇದರಲ್ಲೂ ಮಾತಾಡ್ತಾರೆ. ಆ ಫೈರ್ ಎಲಿಮೆಂಟ್ ನಮ್ಗೆ ಅಲ್ಲಿ ಕಾಣಿಸುತ್ತೆ. ಮತ್ತು ಎಲ್ಲೂ ಅವರು ಅವರು ಬಿಟ್ಕೊಟ್ಟಿಲ್ಲ. ಮತ್ತು ಕೆಲವು ಟೈಮು ಇಮೋಷ್ನಲ್ ಕೂಡ ಆಗಿದ್ದಾರೆ. ಸೊ ನಾವು ಎಲ್ಲ ಥರದ ಆ್ಯಂಗಲು ನಾವು ಅಶ್ವಿನಿ ಅವ್ರದ್ದು ನೋಡಿದ್ದೀವಿ. ಮತ್ತು ಹಠ ಅಂತ ಬಿದ್ದರೆ ಅವರು ಇಡೀ ಅಲ್ಲಿ ಬಿಗ್ ಬಾಸಲ್ಲಿ ಅಷ್ಟು ಕಂಟೆಸ್ಟೆಂಟ್ಗೆ ಎದುರು ನಿಲ್ಲೋಷ್ಟು ತಾಕತ್ತಿರೋ ಅಂಥವರು. ಅದು ಕೂಡ ನಾವು ಒಂದು ಎಪಿಸೋಡಲ್ಲಿ ನೋಡಿದ್ದೀವಿ. ಫುಲ್ಲು ಎಷ್ಟೇ ನೀರು ಎರ್ಚಿದ್ರು ಅಂತ ಮ್ಯೂಟೆಂಟ್ ರಘು ಅವ್ರು ನೀರು ಎರ್ಚಿದ್ರು ಕೂಡ ಸ್ಟ್ಯಾಂಡ್ ತೊಗೊಂಡು ಅದು ಎಷ್ಟೇ ಎಸಿ ನಾನು ಇರ್ತೀನಿ, ನಿಂತ್ಕೊತೀನಿ ಅನ್ನೋ ಆ್ಯಂಗಲ್ ಕೂಡ ನೋಡಿದ್ದೀವಿ. ಆ ಲೆಕ್ಕದಲ್ಲಿ ನೋಡಬೇಕಂದ್ರೆ ಒಂದು ಹಠವಾದಿ ಎಲ್ಲ ಥರದ್ದು ನೋಡಬೇಕಂದ್ರೆ ಅಶ್ವಿನಿ ಗೌಡ್ರೆ ವಿನ್ ಆಗ್ಬೋದು ಅಂತ ಅನಿಸ್ತಾ ಇದೆ.
ಮತ್ತು ಮೇಯ್ನಾಗಿ ಅಶ್ವಿನಿ ಗೌಡ್ರಿಗೆ ಇನ್ನೊಂದು ಏನಂದರೆ ಕನ್ನಡ ರಕ್ಷಣಾ ವೇದಿಕೆ ಇದೆ. ಹಾಗೆ ತುಂಬ ಇವಾಗ ಪೊಲಿಟಿಕಲ್ ಸೈಡಿಂದ ಆಗಲಿ, ಮತ್ತು ನಮ್ಮ ಕರ್ನಾಟಕದಲ್ಲಿ ಅವರು ಆಲ್ರೆಡಿ ಜನಪ್ರಸಿದ್ಧ ಮಹಿಳೆ. ಸೊ ಹಾಗಾಗಿ ಅವ್ರಿಗೆ ಆಲ್ರೆಡಿ ಓಟ್ ಇತ್ತು, ಇವಾಗ ಇನ್ನೂ ಓಟ್ ಜಾಸ್ತಿ ಆಗ್ತದೆ. ಎಲ್ಲೋ ಒಂದು ಕಡೆ ಅವರು ಮರೆ ಆಗಿದ್ದರು, ಬಟ್ ಮತ್ತೆ ಆ ಒಂದು ಟಾಸ್ಕ್ ನಂತರ ಹಠ ತನ್ನನ್ನು ತೋರಿಸಿದ ನಂತರ ಮತ್ತೆ ಅವ್ರಿಗೆ ಓಟ್ ಬರೋಕ್ಕೆ ಶುರುವಾಯಿತು. ತುಂಬ ಜನ ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ನಮ್ಮ ಕನ್ನಡದ ಪುಟ್ಟಿ ರಕ್ಷಿತಾ, ಇವ್ರ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಬಿಕಾಸ್ ಇವ್ರದ್ದು ಪ್ಲಸ್ ಏನಂದರೆ, ಇವರು ಒಂದ್ಸಲಿ ಒಬ್ಬರಿಗೆ ಯಾವುದೋ ವಿಷಯದಲ್ಲಿ ನಾಮಿನೇಟ್ ಮಾಡಲಿ, ಕಲಪೆ ಕೊಟ್ಟರೆ ಮತ್ತೆ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. 4 ದಿವಸ ಆಗಿದ ತಕ್ಷಣ ಆಯಿತು, ಲಾಸ್ಟ್ ವೀಕ್ ಅಲ್ಲ ಅದು ಕೊಟ್ಟಿದ್ದು, ಅವ್ರು ತಿದ್ಕೊಂಡಿರ್ತಾರೆ ಬಿಡಿ, ಇವಾಗ ನೆಕ್ಸ್ಟ್ ಏನಿದೆ ಅದು ಹುಡ್ಕೋಣ, ಆ ಥರ ಇರ್ತಾರೆ. ಮತ್ತು ಯಾರ ಹತ್ರನೂ ಬೇಜಾರು ಮಾಡ್ಕೊಂಡ್ರು ಅವ್ರಿಗೆ ಊಟದ ವಿಷಯದಲ್ಲಿ ನಾವು ಇದು ಮಾಡ್ಕೊಬಾರ್ದು, ಮಾತು ಬಿಟ್ಟು ಇದ್ಬಾರ್ದು. ಹಾಗಾಗಿ ಅಡುಗೆ ಮಾಡಿ ಅವ್ರಿಗೆ ಊಟ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದರೆ ಧ್ರುವಂತವ್ರ ಹತ್ರ ಇದು ಮಾಡಿದಾಗಲೂ, ಅವರು ಕೋಪ ಮಾಡ್ಕೊಂಡಾಗಲೂ ಊಟದ ವಿಷಯದಲ್ಲಿ ಹೋಗಿ ಊಟ ಮಾಡಿ ಅಂತ ಕೇಳಿದ್ದಾರೆ ಅವರು. ಸೊ ಆ ಥರ ವಿಷಯದಲ್ಲಿ ಕೆಲಸ ಚೆನ್ನಾಗಿ ಮಾಡ್ತಾರೆ. ಅಡುಗೆ ಎಲ್ಲರಿಗೂ ಅಡುಗೆ ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ವೈಸು ಎನರ್ಜಿ ಅಂತೂ ಎಕ್ಸ್ಟ್ರೀಮ್ ಲೆವೆಲ್ಲು. ಮತ್ತು ಮೂಲತಃ ಮಂಗಳೂರಾದ್ರೂ ಬಾಂಬೆಯಲ್ಲಿ ಬೆಳೆದಿರೋದ್ರಿಂದ ಬಾಂಬೆಯವರು ಓಟ್ ಕೂಡ ಸಿಗುತ್ತೆ, ಮಂಗಳೂರವ್ರ ಓಟ್ ಕೂಡ ಸಿಗುತ್ತೆ. ಮತ್ತು ಅವರು ಇಷ್ಟು ಅಂದರೆ ಅವ್ರಿಗೆ ಕನ್ನಡನೇ ಗೊತ್ತಿಲ್ಲದೆ ಇಲ್ಲಿ ಬಂದು ಇಷ್ಟು ಕಂಟೆಸ್ಟೆಂಟು ಎಲ್ಲರೂ ದೊಡ್ಡ ದೊಡ್ಡ ಟ್ಯಾಲೆಂಟೆಡು, ತುಂಬ ಜನಪ್ರಸಿದ್ಧ, ಎಲ್ಲ ಅಲ್ಲಿ ಫೇಮಸ್ ಜನರೇ ಇರೋದು. ಅಂಥವ್ರ ಮಧ್ಯದಲ್ಲಿ ಇವಳು ಹೋಗಿ ಕನ್ನಡ ಮಾತಾಡ್ತಾಳೆ, ಕನ್ನಡ ಕಳೀತಾಳೆ. ಸೊ ನಮಗೆ ಇಷ್ಟ ಆಗಿದ್ದು ನಿಜವಾಗ್ಲೂ ಅವಳದ್ರಲ್ಲಿ ಒಂದು ಆ ಮುಗ್ಧತೆ ಮತ್ತು ಈ ಕನ್ನಡದ ಬಗ್ಗೆ ಒಲವು. ನಾವಿವಾಗ ಎಷ್ಟೋ ಕಾರ್ಪೊರೇಟ್ ಎಂಪ್ಲಾಯೀಸ್ನ ನೋಡ್ತೀವಿ, ನಾವು ಎಷ್ಟೋ ವರ್ಷದಿಂದ ಇರ್ತಾರೆ, ಕನ್ನಡ ಗೊತ್ತಿಲ್ಲ ಆ ಥರ ಹೇಳ್ತಾರೆ. ಬಟ್ ಇವಳು ಆ ಕನ್ನಡನ ಎಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತದಲ್ಲ, ಎಷ್ಟು ಪ್ರಯತ್ನ ಮಾಡ್ತದಲ್ಲ, ನನಗೆ ಅದೊಂದು ಇಷ್ಟ ಆಯಿತು. ಆ ಕನ್ನಡದ ಬಗ್ಗೆ ಅವಳಿಗಿರೋ ಒಲವು ತುಂಬ ಇಷ್ಟ ಆಯಿತು. ಮತ್ತು ಅವಳು ಮಾತಾಡುವಾಗಲೂ ತುಂಬ ಸ್ವೀಟಾಗಿ ಮಾತಾಡ್ತಾಳೆ. ಸೊ ಹಾಗಾಗಿ ನಮ್ಮ ಕನ್ನಡ ಜನ ಮತ್ತು ಅಲ್ಲಿ ಬಾಂಬೆಯವ್ರ ಓಟಿಂದ ರಕ್ಷಿತಾ ಕೂಡ ಗೆಲ್ಲೋ ಚಾನ್ಸಸ್ ಇದೆ. ಮತ್ತು ಗಿಲ್ಲಿಯವ್ರದ್ದು ಹೇಳಬೇಕಂದ್ರೆ, ಗಿಲ್ಲಿಯವರು ಆ್ಯಕ್ಚುಲಿ ಕಂಪ್ಲೀಟಾಗಿ ಗೆಲ್ತಾರೆ ಅಂತ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಇದಾಗ್ತಾಯಿದೆ, ಸ್ಪ್ರೆಡ್ ಆಗ್ತಾಯಿದೆ. ಬಟ್ ನನಗೆ ನನ್ನ ಅನಿಸಿಕೆ ಪ್ರಕಾರದಲ್ಲಿ ಗಿಲ್ಲಿಯವರು ಗೆಲ್ಲೋ ಕಂಟೆಸ್ಟೆಂಟು ಹೌದು. ಯಾಕಂದರೆ ಕಂಟೆಂಟ್ ಕೊಟ್ಟಿದ್ದಾರೆ, ನಗಿಸಿದ್ದಾರೆ, ಹೊಟ್ಟೆ ಹುಣ್ಣಾಗೋಷ್ಟು ನಗಿಸಿದ್ದಾರೆ. ಆದರೆ ಎಲ್ಲೋ ಅವ್ರಿಗೆ ತುಂಬಾ ಓಟ್ ಸಿಗ್ತಾಯಿತ್ತು, ಅವರೇ ಟಾಪ್ ಕಂಟೆಸ್ಟೆಂಟ್ ಇದ್ದಿದ್ದು. ಬಟ್ ಯಾವಾಗ ಅದು ಹೋಟೆಲ್ದು ಒಂದು ಟಾಸ್ಕ್ ಬರುತ್ತೆ, ರಜತ್ ಅವ್ರು ಬರ್ತಾರೆ, ಹಾಗೆ ರಜತ್, ತ್ರಿವಿಕ್ರಮು, ನಮ್ಮ ಉಗ್ರಂ ಮಂಜು ಅವ್ರು ಬರ್ತಾರೆ. ಮಂಜು ಅವ್ರು ಬಂದಾಗ ಅವರು ಆ ಗೆಸ್ಟ್ ಅಂತ ಸ್ವೀಕರಿಸಲಿಲ್ಲ, ಅವ್ರನ್ನ ಅವರು ಕಂಟೆಸ್ಟೆಂಟ್ ಅಂತ ನೋಡೋಕ್ಕೆ ಶುರು ಮಾಡಿದ್ರು. ಎಲ್ಲೋ ಇವ್ರು ಕಪ್ನ ಕಿತ್ಕೊಳಕ್ಕೆ ಬರ್ತಾಯಿದ್ದಾರೆ ಅಂತ ಅಂದ್ಕೊಳಕ್ಕೆ ಯೋಚನೆ ಮಾಡಿದ್ರು. ಬಿಕಾಸ್ ಇವ್ರಿಗೆ ಅಲ್ಲಿವರೆಗೂ ಕಾನ್ಫಿಡೆನ್ಸ್ ಇತ್ತು, ಇವರೇ ಗೆಲ್ಲೋದು, ಇವ್ರಿಗೆ ಆ ಕಪ್ ಸಿಗೋದು ಅಂತ. ಬಟ್ ಇವ್ರು ಬಂದಾಗ ಇನ್ನೇನಪ್ಪ ಬಿಗ್ ಬಾಸ್ ಈ ಥರ ಎಲ್ಲ ಟ್ವಿಸ್ಟ್ ಇಡ್ತಾ ಇದ್ದಾರೆ ಅಂತ ಆ ಥರ ಎಲ್ಲ ತಲೆನಲ್ಲಿ ಓಡೋಕ್ಕೆ ಶುರುವಾಯಿತು. ಬಿಕಾಸ್ ನಿಜ ಹೇಳ್ಬೇಕಂದ್ರೆ ಈ ಸೀಸನಲ್ಲಿ ಬಿಗ್ ಬಾಸಲ್ಲಿ ಈ ಇಡೀ ಸೀಸನ್ ಬಿಗ್ ಬಾಸಲ್ಲಿ ಕಂಟೆಂಟು ಮತ್ತು ಕಂಟೆಸ್ಟೆಂಟ್ ಅಂತ ಅವ್ರಿಗೆ ಸೆಲ್ಫ್ ಫೀಲ್ ಆಗಿದ್ದಲ್ಲ, ಜನರಿಗೂ ಅದೇ ಫೀಲ್ ಆಗಿತ್ತು. ಬಿಕಾಸ್ ಯಾರು ಕಂಟೆಸ್ಟೆಂಟ್ ಏನೂ ಮಾಡ್ತಾ ಇರಲಿಲ್ಲ, ಎಲ್ಲ ಸೋಂಬೇರಿ ಥರನೇ ಕೂತಿದ್ರು. ಈ ಬಿಗ್ ಬಾಸ್ ಸೀಸನ್ ಕೂಡ ನೋಡ್ತಾ ಇರಲಿಲ್ಲ, ಎಲ್ಲರಿಗೂ ಗೊತ್ತಿತ್ತು ಗಿಲ್ಲಿನೇ ವಿನ್ ಆಗೋದು ಅಂತ. ಬಟ್ ಈ ಒಂದು ಟ್ವಿಸ್ಟ್ ಆಗೋಗ್ಬಿಡುತ್ತೆ. ಈ ಟ್ವಿಸ್ಟಲ್ಲಿ ಏನಾಗುತ್ತೆ ಅಂದರೆ, ಎಷ್ಟೋ ಜನಕ್ಕೆ ಏನಪ್ಪ ಈ ಮನುಷ್ಯ ಒಬ್ರಿಗೆ ಮರ್ಯಾದೆನೇ ಕೊಡೋದಿಲ್ಲ, ಒಂದು ಅತಿಥಿ ದೇವೋಭವ ಅನ್ನೋ ಮನೋಭಾವನೆಯಲ್ಲಿ ಭಾರತೀಯ ಸಂಸ್ಕೃತಿ ಇರೋದು. ಅದರಲ್ಲಿ ಇವ್ರೇನಪ್ಪ ಹೀಗೆ ಮಾಡ್ತಿದ್ದಾರೆ ಅಂತ ಎಷ್ಟೋ ಓಟು ಅಲ್ಲಿ ಕಟ್ಟಾಯಿತು. ಇಲ್ಲಾಂದರೆ ಗಿಲ್ಲಿ ಅವ್ರಿಗೆ ಆ್ಯಕ್ಚುಲಿ ಓಟ್ ವಿನ್ ಆಗ್ತಾಯಿತ್ತು, ಅದೊಂದು ವಿಷಯದಲ್ಲಿ ಕಟ್ಟಾಯಿತು. ಸೆಕೆಂಡ್ ವಿಷಯದಲ್ಲಿ ಎಲ್ಲಿ ಓಟ್ ಅವ್ರದ್ದು ಹೊಟ್ಟೋಯ್ತು ಅಂದರೆ, ನಮ್ಮ ಕಾವ್ಯ ಅವ್ರನ್ನ ಇಟ್ಕೊಂಡು ಯಾರೇ ನಾಮಿನೇಟ್ ಮಾಡಿದ್ರು ಕಾವ್ಯ ಅವ್ರನ್ನ ಸೇಫ್ ಮಾಡ್ತಾಯಿದ್ರು, ಬೇರೆಯವ್ರನ್ನ ನಾಮಿನೇಟ್ ಮಾಡ್ತಾಯಿದ್ರು. ಇದು 2 ಅಬ್ಸರ್ವೇಷನು ನನ್ನ ಕಣ್ಣಿಗೆ ಬಿದ್ದಿದ್ದು. ಇದು 2 ಅಬ್ಸರ್ವೇಷನಲ್ಲಿ ಗಿಲ್ಲಿ ಅವ್ರದ್ದು ಓಟು ಡಿವೈಡ್ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಸಲ ನಾವು ಹೇಳೋಕ್ಕಾಗಲ್ಲ ಯಾರು ವಿನ್ ಆಗ್ತಾರೆ ಅಂತ. ಬಟ್ ಯಾರು ವಿನ್ ಆದ್ರೂ ಸಂತೋಷ. ಬಿಕಾಸ್ ಇಡೀ ಬಿಗ್ ಬಾಸ್ ಶೋ
ಫುಲ್ ಅಟಾರೆ ಹೋಗ್ಬಿಟ್ಟಿತ್ತು. ಇವಾಗ ಅಟ್ಲೀಸ್ಟ್ ಸರ್ಟೇನ್ ಏರುಪೇರು ಆದಮೇಲೆ ಇವಾಗ ಬಿಗ್ ಬಾಸ್ ಆ್ಯಕ್ಚುಲಿ ಮೇಲೆ ಬಂದಿದೆ, ಎಲ್ಲ ನೋಡೋಕ್ಕೆ ಶುರು ಮಾಡಿದ್ದಾರೆ, ಎಲ್ಲ ವೋಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ 10 ಗಂಟೆ ಅಷ್ಟರಲ್ಲಿ ವೋಟ್ ಕೂಡ ಕ್ಲೋಸ್ ಆಗೋಗುತ್ತೆ. ಸೊ ನಾನು ನೀವು ಎಲ್ಲರೂ ವೆಯ್ಟ್ ಮಾಡ್ತಾ ಇರೋದು ಇವತ್ತು ರಾತ್ರಿದು ಫೈನಲ್ ಗ್ರ್ಯಾಂಡ್ ಫಿನಾಲೆ ಅನೌನ್ಸ್ಮೆಂಟ್ಗೆ. ಮತ್ತೆ ನಾಳೆ ಸಿಗೋಣ. ಬಾಯ್.